ಒಟ್ಟಾಕ್ಷರಗಳು ಎಷ್ಟವ? 49. ಅದರ ಭಾಗಗಳು ಎಷ್ಟದವ ಮತ್ತು ಅವು ಯಾವ್ಯಾವ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ನೋಡ್ರಿ, ಒಟ್ಟು ಅಕ್ಷರಗಳು ಎಷ್ಟದವ? 49. ಎಲ್ಲಿಂದ ಎಲ್ಲಿವರೆಗೆ ಅದಾವ ಅವು? ನೀವೆಲ್ಲ ಕಲ್ತಿದ್ದೀವಿ. ಅ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ ಅಂ ಅಹ ಕ ಕ ಗ ಗ ಞ ಚ ಛ ಝ ಝ ಣ ಠ ಠ ಡ ಢ ಣ ಥ ಥ ದ ದ ನ ಪ ಪ ಬ ಬ ಮ ಯ ರ ಲ ಲ ವ ಶ ಶ ಶ ಅ ಟ ಅಂತೀರಾ? ಅವೆಲ್ಲ ಸೇರಿ ಎಷ್ಟದವ? 49 ಅಕ್ಷರಗಳು ಅದಾವ. ಅವುಗಳನ್ನ 3 ಭಾಗಗಳಾಗಿ ವಿಂಗಡಿಸ್ಯಾರ. ಎಷ್ಟು ಭಾಗಗಳು ಮಾಡ್ಯಾರ? 3 ಭಾಗ. ಯಾವ್ಯಾವ 3 ಭಾಗ? ಒಂದನೇದು ಸ್ವರಗಳು. ಎಷ್ಟದಾವ ಸ್ವರಗಳು? 13. ಎರಡನೇದು ವ್ಯಂಜನಗಳು. ವ್ಯಂಜನಗಳು ಎಷ್ಟದ ವ್ಯಂಜನಗಳು? 34. 3 ಯೋಗವಾಹಕಗಳು. ಎಷ್ಟದವ? ಅನುಸ್ವರ, ವಿಸರ್ಗ. ಸ್ವರಗಳು ಅ ದಿಂದ ಔ ತನಕ ಅದಾವ, 13 ಅದಾವ. ವ್ಯಂಜನಗಳು ಕ ದಿಂದ ಳ ವರೆಗೆ ಅದಾವ, 34 ಅದಾವ. ಯೋಗವಾಹಕಗಳು 2 ಅದಾವ. ಅನುಸ್ವರ, ವಿಸರ್ಗ ಎಲ್ಲ ಸೇರಿ ಎಷ್ಟಾಗ್ತವ? 49 ಆಗ್ತವ. ಈಗ ಇಷ್ಟನ್ನ ಒಮ್ಮೆ ತಿಳ್ಕೊಳ್ಳೋದು ಬೇಡ. ನಾವೇನ್ ಮಾಡ್ತಾ ಇದೀವಿ? ಒಂದನ್ನ ಮಾತ್ರ ಇವತ್ತೇನ್ ಮಾಡ್ತೀವಿ? ತಿಳ್ಕೊಂತೀವಿ. ಸ್ವರಗಳು. ಸ್ವರಗಳಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನ ಸ್ವರಗಳು ಅಂತ ಕರೀತಾರ. ಈಗ ನೋಡಿ, ಆ ಸ್ವತಂತ್ರವಾಗಿ ಉಚ್ಚರಿಸ್ತಿರಲಿಲ್ಲ, ಇದ್ರಾಗ ಸ್ವರ ಐತಿ ಇಲ್ಲ. ಅದೇ ಈ ಕ ಹಿಂಗ್ ಬಂದ್ರೆ ಸ್ವರ ಇಲ್ಲ, ಕ ಅಂತೀವಿ. ಇದಕ್ಕೆ ಪ್ಲಸ್ ಅ ಸೇರಿಸಿದಾಗ ಕ ಆಗುತ್ತೆ. ಆದ್ರೆ ಇವುಗಳಿಗೆ ಏನ್ ಮಾಡ್ತೀವಿ ನಾವು? ಯಾವುದೇ ಸ್ವರವನ್ನ ಸೇರಿಸದೇನೆ ಓದ್ತೀವಿ. ಎಲ್ಲವನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. ಓಕೆನಾ? ಈಗ ಈ ಸ್ವರಗಳ 13ರಾಗ ಮತ್ತೆ ಭಾಗಗಳಾಗಿ ಮಾಡ್ತೀವಿ. ಅವು ಯಾವ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಸ್ವರಗಳು ಎಷ್ಟು? 13. ಯಾವ್ಯಾವು? ಅ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ. ವೆರಿ ಗುಡ್. ಇದರಲ್ಲಿ ಮತ್ತೆ ಭಾಗಗಳಾಗಿ ಮಾಡ್ತಾರ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 2 ಭಾಗಗಳು, ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ. ಇನ್ನೊಂದು ಭಾಗವನ್ನು ಮಾಡ್ತಾರ. ಯಾಕೆ ಮಾಡ್ತಾರ? ಪ್ಲುಪ್ತ ಸ್ವರ ಅಂತ ಕರೀತಾರ ಅದಕ್ಕೆ. ಅಂದ್ರ ಅಯ್ಯೋ ಶಿವನೇ, ಅಪ್ಪ ಅವು ಅಂತೀವಲ್ಲ, ಅಂತ ಏನಂತಾರ? ಪ್ಲುಪ್ತ ಸ್ವರ ಅಂತ ಕರೀತಾರ. ಅದು ಆಮೇಲೆ ಕಲಿಯೋಣ ಅಂತ. ಈಗ ನಾವೇನ್ ಮಾಡೋಣ? 2 ವಿಧಗಳನ್ನ ಮುಖ್ಯವಾಗಿ ಕಲಿಯೋಣ. ಯಾವುದು? ಒಂದು ಹ್ರಸ್ವ ಸ್ವರ, 2 ದೀರ್ಘ ಸ್ವರ. ಹ್ರಸ್ವ ಸ್ವರ ಅಂದ್ರ ನಿಧಾನವಾಗಿ ಹೇಳುವಂತ ಅಕ್ಷರಗಳು, ಒಂದೇ ಮಾತ್ರೆಯಲ್ಲಿ ಹೇಳುವಂತ ಅಕ್ಷರಗಳು. ದೀರ್ಘ ಸ್ವರ ಅಂದ್ರ 2 ಮಾತ್ರೆಯಲ್ಲಿ ಹೇಳುವಂತ ಅಕ್ಷರಗಳು. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇದು ಒಂದೇ ಮಾತ್ರೆ, ಇದು 2 ಮಾತ್ರೆ, ಇದು ಒಂದೇ ಮಾತ್ರೆ, ಇದು 2 ಮಾತ್ರೆ, ಇದು 1 ಮಾತ್ರೆ, ಇದು 2 ಮಾತ್ರೆ, ಇದು 1 ಮಾತ್ರೆ, ಇದು 1 ಮಾತ್ರೆ, ಇದು 2, ಇದು 1, ಇದು 2, ಇದು 2. ಗೊತ್ತಾಯ್ತಾ? ಇದು ಹೆಂಗ್ ಹೇಳ್ತೀವಿ? ನಿಧಾನವಾಗಿ ಹೇಳ್ತೀವಿ. ಇದು ಆ. ದೀರ್ಘವಾಗಿ ಹೇಳ್ತೀವಿಲ್ಲ, ಇದು ಇ. ಗೊತ್ತಾಯ್ತಾ? 1 ಮಾತ್ರೆ ಯಾವುದು? 2 ಮಾತ್ರೆ ಯಾವುದು ಅಂತ ಗೊತ್ತಾಯ್ತಾ? ಅಂದ್ರೆ 1 ಮಾತ್ರೆ ಅಕ್ಷರಗಳು ಎಷ್ಟದವ? 1 2 3 4 5 6. ಹ್ರಸ್ವ ಸ್ವರಗಳು ಎಷ್ಟದವ? 6. ದೀರ್ಘ ಸ್ವರಗಳು ಎಷ್ಟದವ? 7. 7. 6 7 ಸೇರಿ ಎಷ್ಟದು? 13. ವೆರಿ ಗುಡ್. ಶುದ್ಧ ಸ್ವರಕ್ಕ ಏನು ಬರಲ್ಲ, ಅಕ್ಷರಗಳು ಇರುವುದಿಲ್ಲ. ಅದಕ್ಕ ನಾವೇನ್ ಮಾಡ್ತೀವಿ? ಏನಾದ್ರೂ ನೋಡಿದೀವಿ ಅಂತಂದ್ರ ಅಯ್ಯೋ ಅಂತೀವಲ್ಲ, ಅದು ದೀರ್ಘ ಹೇಳ್ತದ್ದು. ಅಯ್ಯೋ ಶಿವನೇ, ಅಮ್ಮ ಅಂತೀವಲ್ಲ, ಅವಕ್ಕ ಏನಂತ ಕರೀತಾರ? ಶುದ್ಧ ಸ್ವರ ಅಂತ ಕರೀತಾರ. 3ನೇದಕ್ಕ ಗೊತ್ತಾಯ್ತಾ? ಅವಕ್ಕ ಅಕ್ಷರಗಳು ಇರುವುದಿಲ್ಲ. ನಾ ಸ್ವರ ಕೊಟ್ಟಿದ್ದೀನಿ ಮತ್ತ ಮಾತ್ರೆಗಳನ್ನ ಕೊಟ್ಟಿದ್ದೀನಿ. ಅಂದ್ರೆ ಯಾವ ದೀರ್ಘ ಸ್ವರ ಹ್ರಸ್ವ ಸ್ವರ ಅಂತ ತಿಳ್ಕೊಬೇಕಂದ್ರೆ ಈಜಿಯಾಗಿ ತಿಳ್ಕೊಬಹುದು. ಗೊತ್ತಾಯ್ತಾ? ಹ್ರಸ್ವ ಸ್ವರ ಇದ್ದಕ್ಕೆ 1 ಮಾತ್ರೆ ಬರ್ತದ, ದೀರ್ಘ ಸ್ವರ ಇದ್ದಕ್ಕೆ 2 ಮಾತ್ರೆಗಳು ಬರ್ತಾವೆ. ಅದ್ರಂಗೆ ನೀವೇನು ಮಾಡಬೇಕು? ಹ್ರಸ್ವ ಸ್ವರ ಇದ್ದಾಗ 1 ಚುಕ್ಕಿ ಕೊಡಬೇಕು, ದೀರ್ಘ ಸ್ವರ ಇದ್ರ 2 ಚುಕ್ಕಿ ಕೊಡಬೇಕು. ಗೊತ್ತಾಯ್ತಾ? ಫಸ್ಟ್ ಅಕ್ಷರ ಏನಪ್ಪ? ಅ. 1 ಬರ್ತದ, 2 ಬರ್ತಾವ? ಬರೀ. ವೆರಿ ಗುಡ್. ಬಾ. ಹೇಳು, ಅಕ್ಷರ ಏನದು? ಈ. 2 ಬರ್ತಾವ, 1 ಬರ್ತಾವ ಚುಕ್ಕಿ? 2. ದೀರ್ಘ ಸ್ವರ. ಬರೀ.
ಹಾಂ ಬಾ ಮತ್ತೆ ಅಕ್ಷರ ಓದೋದೇನ ಹಾಂ ಬರಿ ಹಾಂ ಎಷ್ಟು ಮಾತ್ರೆ ಬರ್ತಾವ ಒಂದು ಬಾ ಅಕ್ಷರ ಓದೋದು ಎಷ್ಟು ಮಾತ್ರೆ ಬರ್ತಾವಪ್ಪ ಹಾಂ ಹಾಕು ಬೇಗ ಬೇಗ ಮಾಡಬೇಕು ವೆರಿ ಗುಡ್ ಏನು ಅಕ್ಷರ ಅದು ಐ ಎಷ್ಟು ಮಾತ್ರೆ ಬರ್ತಾವ ಹಾಂ ಹಾಕು ಬೇಗ ವೆರಿ ಗುಡ್ ಅಕ್ಷರ ಓದು ಫಸ್ಟು ಇ ಹಾಂ ಎಷ್ಟು ಮಾತ್ರೆ ಬರ್ತಾವ ಹಾಂ ಹಾಕು ಬಾ ಅಕ್ಷರ ಏನು ತಂಗಿ ಅದು ಎ ಹಾಂ ಎಷ್ಟು ಮಾತ್ರೆ ಬರ್ತದ ಹಾಂ ಹಾಕು ಬೇಗ ಹಾಂ ಬಾ ಅಕ್ಷರ ಏನು ತಂಗಿ ಅದು ಎಷ್ಟು ಮಾತ್ರೆ ಬರ್ತಾವ ತಂಗಿ ಹಾಂ ಹಾಕು ಬೇಗ ಬೇಗ ಹಾಂ ಬೇಡ ಹಾಂ ಅಕ್ಷರ ಏನದ ಊ ಎಷ್ಟು ಮಾತ್ರೆ ಬರ್ತಾವ ಹಾಂ ಬೇಗ ಹಾಕ ಫಾಸ್ಟಾಗಿ ಸುಮ್ಮನೆ ಟೈಮ್ ಆಗ್ತದೆ ಅಕ್ಷರ ಅದ ಓ ಹಾಂ ಎಷ್ಟು ಮಾತ್ರೆ ಬರ್ತಾವ ಹಾಂ ಹಾಕು ಹಾಂ ತೆಳಗಿಂದ ಏನು ಅಕ್ಷರ ಔ ಹಾಂ ಎಷ್ಟು ಮಾತ್ರೆ ಬರ್ತಾವ ಹಾಕು ಮಾತ್ರೆ ಹಾಕ್ಲಿಕ್ಕೆ ಬರಲ್ಲ ಇದಲ್ಲ ನಿನಗೆ ಹಾಂ ಈಗ ಇನ್ಯಾರು ಉಳಿದವ ಯಾರು ಮಾಡ್ತೀರಿ ಹಾಂ ಮಾಡ್ಬಾ ಏನದ ಅಕ್ಷರ ಹೂ ಎಷ್ಟು ಮಾತ್ರ ಹಾಂ ಹಾಕು ಬೇಗ ಹಾಕ್ಬೇಕು ಫಾಸ್ಟಾಗಿ ಹಾಂ ತೆಳಗಿನ ಅಕ್ಷರ ಏನೋ ತೆಳಗಿನ ಅಕ್ಷರ ಏನೋ ಹಾಂ ಎಷ್ಟು ಮಾತ್ರೆ ಬರ್ತಾವ